ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆಕ್ಟೇನ್ ಆಟೋಮೋಟಿವ್. ಟುಡೇ ಇವತ್ತು ನನ್ನ ಹತ್ರ ಇರೋದು ಎವ್ರಿ ಮ್ಯಾನ್ಸ್ ಬಾಯ್ಸ್ ಡ್ರೀಮ್, ದ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650. Baila conmigo bajo la luna, el ritmo calienta, siente la fortuna, de sol y fuego, pasión en la arena, tu movimiento es pura candela, fuego, fuego en el corazón, fuego, mueve, mueve sin condición, la noche llama, siente la explosión. ಸೊ ಈಗಿನ ಜನ್ರೇಷನ್ದು ಇದೊಂಥರ ಡ್ರೀಮ್ ಆದರೆ ಅದೊಂಥರ ಡ್ರೀಮ್. ಸೊ ಎರಡು ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಡ್ರೀಮ್. ಸೊ ಕೆಲವ್ರಿಗೆ ಇದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪರ್ಸ್ನಾಲಿಟೀಸ್ ಆಫ್ ದ ಪರ್ಸನ್. ಸೊ ಇದು ಬಂದು ಕ್ರೋಮ್ ಎಡಿಷನ್ ಗಾಡಿ. ಸೊ ಇದ್ರ ಅಡ್ವಾಂಟೇಜ್ ಏನಂದರೆ ವಿತೌಟ್ ಮಿರರ್ ನೀವು ನಿಮ್ಮ ಮುಖ ನೋಡ್ಕೋಬೋದು. ಪ್ಲೀಸ್ ಸಬ್ಸ್ಕ್ರೈಬ್, ದಿಸ್ ಈಸ್ ಮೀ. ಓಕೆ, ಸೊ ಲುಕ್ ವೈಸ್ ಹೇಳಬೇಕು ಅಂದರೆ ವೆರಿ ಬ್ಯೂಟಿಫುಲ್ ಗಾಡಿ. ಇನ್ ದಿಸ್ ಕ್ರೋಮ್ ಎಡಿಷನ್ ಇಟ್ ಲುಕ್ಸ್ ಟೋಪ್. ಸೊ ಇಂಜಿನ್ ಸ್ಪೆಸಿಫಿಕೇಶನ್ ಬರೋದಾದರೆ 650cc ಟ್ವಿನ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್. ಸೊ ಇದರಲ್ಲಿ ಬಂದು ನಿಮಗೆ 47 bhp ಆ್ಯಂಡ್ 52 Nm ಆಫ್ ಟಾರ್ಕ್ ಸಿಗುತ್ತೆ, ವಿಚ್ ಇಸ್ ವೆರಿ ಪವರ್ಫುಲ್ ಇಂಜಿನ್. ಸೊ ರಾಯಲ್ ಎನ್ಫೀಲ್ಡಲ್ಲಿ ನಿಮಗೆ 650cc ಬೇಜಾನ್ ಸಿಗುತ್ತೆ. ಇವರಂತೂ ಎಲ್ಲ ಥರನೂ ಬಿಟ್ಬಿಟ್ಟಿದ್ದಾರೆ. ಎಲ್ಲ ಒಂದೇ ಇಂಜಿನ್ನ ಬೇರೆ ಬೇರೆ ಥರ ಬಾಡಿ ಟೈಪ್ಸ್ಗೆ ಫಿಟ್ ಮಾಡಿ 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 ಬಿಟ್ಬಿಟ್ಟಿದ್ದಾರೆ. ಬಟ್ ಅದರಲ್ಲಿ ನನಗೆ ಮೋಸ್ಟ್ ಫೇವ್ರೇಟ್ ಅಂದರೆ ಇದೇ ಗಾಡಿ, ಟು ಬಿ ಫ್ರ್ಯಾಂಕ್. ಸೊ ಫ್ರಂಟ್ ಕೂಡ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ, ಸ್ಪೋಕ್ಡ್ ವೀಲ್ಸ್, ಟ್ಯೂಬ್ಲೆಸ್ ಟೈರ್ಸ್. ಹಿಂದೆನೂ ನಿಮಗೆ ಡಿಸ್ಕ್ ಬ್ರೇಕ್ ವಿತ್ ಸ್ಪೋಕ್ ವೀಲ್ಸ್ ಆ್ಯಂಡ್ ಟ್ಯೂಬ್ಲೆಸ್ ಟೈರ್. ಇದು ಬಂದು ಇದರ ಬ್ಯಾಕ್ ಪ್ರೊಫೈಲ್ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ ಮಡ್ ಗಾರ್ಡ್ ಸಿಗುತ್ತೆ ವಿತ್ ಸ್ಯಾರಿ ಗಾರ್ಡ್. ಬಟ್ ಮಡ್ ಗಾರ್ಡ್ಸ್ ಮತ್ತು ಸ್ಯಾರಿ ಗಾರ್ಡ್ನ ಈ ಬೈಕನ್ನ ಓನರ್ ಏನಿದಾರಲ್ಲ ಅವರು ತೆಗೆದಿಸ್ಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ಇಟ್ ಲುಕ್ಸ್ ಡೋಪ್ ವಿತೌಟ್ ದೋಸ್ ಥಿಂಗ್ಸ್. ಆ್ಯಂಡ್ ಹ್ಯಾಲೋಜನ್ ಟೇಲ್ ಲೈಟ್ಸ್, ಹ್ಯಾಲೋಜನ್ ಇಂಡಿಕೇಟರ್ಸ್, ಯಾವುದೇ ಆದಂಥ LEDs ಕೊಟ್ಟಿಲ್ಲ ಇವರು. ಸೊ ಯು ಗೆಟ್ ಟ್ವಿನ್ ಹ್ಯೂಜ್ ಎಕ್ಸಾಸ್ಟ್, ವೆರಿ ಗುಡ್ ಎಕ್ಸಾಸ್ಟ್ ಟು ಬಿ ಹಾನೆಸ್ಟ್. ಫಸ್ಟ್ ನಿಮಗೆ ಡೈರೆಕ್ಟ್ ನಾನು ಎಕ್ಸಾಸ್ಟ್ ನೋಟ್ ಕೇಳಿಸ್ಬಿಡ್ತೀನಿ ಹೇಗಿದೆ ಅಂತ, ಆಮೇಲೆ ಮಿಕ್ಕಿದ ಫೀಚರ್ಸ್ ಮಾತಾಡೋಣ. ಓಕೆ, ಸೊ ಆ್ಯಸ್ ಯು ಹಿಯರ್ಡ್ ದಿ ಎಕ್ಸಾಸ್ಟ್ ನೋಟ್, ವೆರಿ ಪಂಚಿ. ಯಾವುದೇ ಆದಂಥ ಮಾಡಿಫಿಕೇಷನ್ ಇದರಲ್ಲಿ ಮಾಡಿಸಿಲ್ಲ, DB ಕಲರ್ ಏನೂ ತೆಗ್ಸಿಲ್ಲ. ಮುಂದಿನ ದಿನಗಳಲ್ಲಿ ಓನರ್ ಏನಾದ್ರು ಇಷ್ಟಪಟ್ಟರೆ ತೆಗ್ಸಿದ್ರೆ ಡೆಫಿನೆಟ್ಲಿ ವಿಡಿಯೋ ಮಾಡಿ ಎಕ್ಸಾಸ್ಟ್ ನೋಟ್ ನಾನು ಕೇಳಿಸ್ತೀನಿ. ಸೊ ವೆರಿ ಪಂಚಿ ಎಕ್ಸಾಸ್ಟ್ ನೋಟ್, ಇಟ್ ಈಸ್ ವೇ ಟು ಗುಡ್. ಐ ಪರ್ಸ್ನಲಿ ಲೈಕ್ಡ್ ಇಟ್. ಸೊ ಗಾಡಿ ಹೀಗಿದ್ರೇ ಚೆಂದ, ಡೀಸೆಂಟ್ ನೋಟ್, ತುಂಬ ಜಾಸ್ತಿ ಪಟ್ ಚೆನ್ನಾಗಿರಲ್ಲ. ಸೊ ಫ್ರಂಟಲ್ಲಿ ನಿಮಗೆ LED ಹೆಡ್ಲೈಟ್ಸ್ ಬರುತ್ತೆ ವಿತ್ ಹ್ಯಾಲೋಜನ್ ಇಂಡಿಕೇಟರ್ಸ್. ಸೊ ಕೀ ಹೇಳೋದಾದರೆ, ಕೀ ಈಸ್ ನಾಟ್ ಎಟ್ ಆಲ್ ಪ್ರೀಮಿಯಮ್. 5 lakh rupees ಗಾಡಿಗೆ ಈ ಥರ ಕೀ ಕೊಡೋದು ನಾಟ್ ಎಟ್ ಆಲ್ ಗುಡ್. ರಾಯಲ್ ಎನ್ಫೀಲ್ಡ್, ಪ್ಲೀಸ್ ಚೇಂಜ್ ದ ಕೀ, ನನ್ನ ಒಪಿನಿಯನ್. ಓಕೆನಾ? ಯು ಗೆಟ್ ದಿ ನೀಡಲ್ ಸ್ವೈಪ್ ವಿಚ್ ಇಸ್ ವೆರಿ ಗುಡ್. ಇಟ್ ಮೇಕ್ಸ್ ಯು ಫೀಲ್ ಸ್ಪೋರ್ಟಿಯರ್. ಸೊ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಇಲ್ಲಿ ನಿಮಗೆ RPM ಮೀಟರ್ ಸಿಗುತ್ತೆ, ಇಲ್ಲಿ ಸ್ಪೀಡೋಮೀಟರ್ ಸಿಗುತ್ತೆ, ಅನಲಾಗ್ ಆ್ಯಂಡ್ ವಾರ್ನಿಂಗ್ ಲೈಟ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ ನಿಮಗೆ. ಫ್ಯೂಯಲ್ ಇಂಡಿಕೇಷನ್, ಓಡೋಮೀಟರ್. ಸೊ ಅದನ್ನು ನೀವು ಕಂಟ್ರೋಲ್ ಮಾಡೋದು ಇಲ್ಲಿಂದಾನೆ. ಸೊ ಟ್ರಿಪ್ A, ಟ್ರಿಪ್ B ಆ್ಯಂಡ್ ಓಡೋ, ಇಷ್ಟೇ. ಇದರಲ್ಲಿ ಬಿಟ್ಟು ಇನ್ನು ಯಾವುದಾದಂಥ ಫೀಚರ್ಸ್ಗಳು ಎಕ್ಸ್ಟ್ರಾ ಇಲ್ಲ. ಒಂದು ರಾಯಲ್ ಎನ್ಫೀಲ್ಡ್ ಲೋಗೋ ಇದೆ. ಸೊ ಪಾಸ್ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹೆಡ್ಲೈಟ್ ಕಂಟ್ರೋಲ್ಸ್ ಇಲ್ಲಿ ಸಿಗುತ್ತೆ, ಇಂಡಿಕೇಟರ್ಸ್ ಕಂಟ್ರೋಲ್ ಇಲ್ಲಿ ಸಿಗುತ್ತೆ. ಥಮ್ಸ್ ಅಪ್ ಫಾರ್ ದಿ ರಾಯಲ್ ಎನ್ಫೀಲ್ಡ್ ಹಾರನ್ಸ್. ಎಲ್ಲ ರಾಯಲ್ ಎನ್ಫೀಲ್ಡ್ ಬೈಕ್ಸಲ್ಲೂ ಯು ಗೆಟ್ ಅಮೇಝಿಂಗ್ ಹಾರನ್ಸ್. ಐ ಲವ್ ದಿಸ್ ಹಾರನ್ಸ್. ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ರಾಯಲ್ ಎನ್ಫೀಲ್ಡ್ ಹಾರನ್ಸ್ ಮಾತ್ರ ಸೂಪರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಹ್ಯಾಜಾರ್ಡ್ ಲೈಟ್ಸ್ ವಿತ್ ಸಿಗುತ್ತೆ, ಇನ್ ಬಿಲ್ಡ್ ಫ್ರಮ್ ದಿ ಫ್ಯಾಕ್ಟ್ರಿ. ಯಾವುದೇ ಆದಂಥ ಮಾಡಿಫಿಕೇಷನ್ ನೆಸೆಸಿಟಿನೇ ಇಲ್ಲ, ಫ್ಯಾಕ್ಟ್ರಿಯಿಂದನೇ ನಿಮಗೆ ಸಿಗುತ್ತೆ. ಆ್ಯಂಡ್ ದಟ್ಸ್ ಇಟ್. ಇಲ್ಲಿ ನಿಮಗೆ ಇಗ್ನಿಷನ್ ಸ್ವಿಚ್ ಸಿಗುತ್ತೆ. ಸೊ ಈ ಲೀವರ್ಸ್ ದೇ ಆರ್ ಅಡ್ಜಸ್ಟಬಲ್. ಸೊ ಬೋತ್ ದ ಲೀವರ್ಸ್ ಆರ್ ಅಡ್ಜಸ್ಟಬಲ್. ಆ್ಯಂಡ್ ನಮ್ಮ ಫ್ರೆಂಡ್ ಏನಿದ್ದಾನಲ್ಲ, ಬೈಕ್ ತೊಗೊಂಡಿದ್ದ ದಿನವೇ ಈ ಗಾಡಿನ ಬಿಳಿಸ್ದಾಗ ಈ ಕ್ಲಚ್ ಲೀವರ್ ಕಟ್ ಆಗ್ತು.
ಸೊ ದ ಪರ್ಪಸ್ ಏನಕ್ಕೆ ಇಷ್ಟು ಕಟ್ ಆಗಿತ್ತು, ಸೊ ಯಾಕೆ ಕಟ್ ಆಯಿತು ಅಂದರೆ ಇಲ್ಲಿ ಅವರು ಈ ಏನಂತಾರೆ ಈ ಗ್ಯಾಪ್ನ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಕಟ್ಟಾದರೆ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅಟ್ಲೀಸ್ಟ್ ಯೂಸ್ ಮಾಡೋ ಅಷ್ಟು ಇರಬೇಕು. ಸೊ ಈ ಪಾರ್ಟ್ ಮಾತ್ರ ಕಟ್ ಆಗುತ್ತೆ. ಸೊ ತೊಗೊಂಡಿದ್ದ ದಿನಾನೇ ವಿತಿನ್ 2-3 hours ಗಾಡಿನ ಅವನು ತಳ್ಕೊಂಡು ಬೀಳ್ಸಿದ್ದಕ್ಕೆ ಇದಿಷ್ಟು ಕಟ್ ಆಗಿತ್ತು. ಆ್ಯಂಡ್ ದಿಸ್ ಫ್ರೀಕಿಂಗ್ ಲೀವರ್ ಕಾಸ್ಟ್ ಯು 7,000 rupees. ಸೊ ಮೆನಿ ಜಿ ಟಿ ಓನರ್ಸ್ ಕೂಡ ಆ ಸಮಸ್ಯೆನ ಫೇಸ್ ಮಾಡಿರ್ತಾರೆ. ಒಂದಲ್ಲ ಒಂದು ಸತಿ ಅದನ್ನು ಮುರಿದಾಕ್ತಾರೆ, ಇಲ್ಲ ಈ ಫುಟ್ ಪೆಗ್ ಮುರಿದಾಕ್ತಾರೆ. ಸೊ ಏನು ಮುರಿದೋಗುತ್ತೆ ಅಂದರೆ, ಸೊ ಇಲ್ಲಿ ನೋಡಿ ಈ ಒಂದು ಕಡ್ಡಿ ಥರ ಇಲ್ಲಿದೆ, ಆದರೆ ಈ ಕಡೆ ಇಲ್ಲ, ಬಿಕಾಸ್ ಕಟ್ ಆಗಿದೆ. ಅವನು ಹೀಗೆ ಡ್ರಾಪ್ ಮಾಡಿದ್ನಲ್ಲ, ಸೊ ಆ ಲೀವರು ಮತ್ತು ಇದು ಕಟ್ ಆಗೋಯ್ತು. ಸೊ ಕಾಂಟಿನೆಂಟಲ್ GT650 ಓನರ್ಸ್ ಇದೆಲ್ಲ ನಿಮ್ಮ ಜೊತೆನೂ ಆಗಿದ್ರೆ ಪ್ಲೀಸ್ ಕಮೆಂಟ್ ಆನ್ ಬಿಲೋ. ಕರ್ಬ್ ವೆಯ್ಟ್ ಬಂದು ಅರೌಂಡ್ 211 kgs. ಸೊ ನಿಮಗೆ ಬೈಕ್ ಲಿಟಲ್ ಹೆವಿ ಫೀಲ್ ಆಗುತ್ತೆ ಡೆಫಿನೆಟ್ಲಿ. ಇಫ್ ಯು ಆರ್ ನಾಟ್ ಸ್ಟ್ರಾಂಗ್ ಪಕ್ಕಾ ಫೀಲ್ ಆಗುತ್ತೆ. ಸೀಟ್ ಹೈಟ್ ಬಂದು 800 mm. ಸೊ ಅದ್ರ ಬಗ್ಗೆ ನಾನು ಕೂತಾಗ ಮಾತಾಡ್ತೀನಿ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ 160 mm ಏನೋ ಸಿಗುತ್ತೆ ನಿಮಗೆ, ವಿಚ್ ಇಸ್ ಸಫಿಷಿಯಂಟ್. ಈ ಗಾಡಿ ಕೆಫೆ ರೇಸರ್ ಆಗಿರೋದ್ರಿಂದ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಇಟ್ ಈಸ್ ಗುಡ್. ಸೊ ನಿಮ್ಮ ಅಂಥ ಆಫ್ ರೋಡಿಂಗೆಲ್ಲ ನಾಟ್ ಸೊ ಕಂಫರ್ಟೇಬಲ್ ವಿತ್ ದಿಸ್ ಬೈಕ್. ಡೆಫಿನೆಟ್ಲಿ ಯು ಕಾಂಟ್ ಗೋ. ಮೈನರ್ patches you can cover it off. So that's all the specification of this bike. You're very excited to ride this because GT650 honestly ಹೇಳ್ಬೇಕು ಅಂದರೆ ನಾನು ಅಷ್ಟು ಓಡಿಸೇ ಇಲ್ಲ. ಸೊ ಇವ್ನು ತೊಗೊಂಡಿದ್ದ ದಿನ ಓಡಿಸಿದ್ಬಿಟ್ರೆ ಈಗಲೇ ಓಡಿಸ್ಬೇಕು. ಸೊ ಐ ಟೆಲ್ ಯು ಮೈ ಹಾನೆಸ್ಟ್ ರಿಯಾಕ್ಷನ್ ಆಫ್ ರೈಡಿಂಗ್, ಹೌ ಇಟ್ ಫೀಲ್ಸ್. ಸೊ ಲೆಟ್ ಸ್ಟಾರ್ಟ್ ರೈಡಿಂಗ್ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್. ಸೊ ಲೆಟ್ ಸ್ಟಾರ್ಟ್ ರೈಡಿಂಗ್ ದ ಬೈಕ್. ಸೊ ಇಲ್ಲಿ ನಿಮಗೆ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಇಫ್ ಯು ಕ್ಯಾನ್ ಸಿ ದೇರ್ ಇನ್ ಅ ವೆರಿ ಕಂಜೆಸ್ಟೆಡ್ ಪ್ಲೇಸ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ವೆರಿ ಅನ್ಕಂಫರ್ಟೇಬಲ್ ಪ್ಲೇಸಲ್ಲಿ ಪ್ಲೇಸ್ ಮಾಡಿದ್ದಾರೆ. ಕೊಡಬೇಕು ಅನ್ನೋ ನೆಸೆಸಿಟಿಯಿಂದ ಕೊಟ್ಟಿದ್ದಾರೆ ಹೊರತು ಇನ್ನೇನು ಅಲ್ಲ. ಸೊ ಲೆಟ್ ಸ್ಟಾರ್ಟ್ ರೈಡಿಂಗ್ ದ ಬೈಕ್. ಸೊ ಲೆಟ್ ಸ್ಟಾರ್ಟ್ ದ ಬೈಕ್. ಸೊ ಫಸ್ಟ್ ಆಫ್ ಆಲ್ ನಾವು ಆ ಗಾಡಿಗಳಿಂದ ಈ ಗಾಡಿಗೆ ಬಂದರೆ ಡೆಫಿನೆಟ್ಲಿ ಫೀಲ್ ಆಗೋದು ದ ಆ್ಯಂಗಲ್ ಆಫ್ ಸಿಟ್ಟಿಂಗ್ ಇನ್ ದಿಸ್ ಬೈಕ್. ಸೊ ಹ್ಯಾಂಡಲ್ ಬಾರ್ ಏನಿದೆಯಲ್ಲ ಕಂಪ್ಲೀಟ್ಲಿ ಯು ನೀಡ್ ಟು ಸ್ಟಿಕ್ ಆನ್ ಟು ದಿ ಟ್ಯಾಂಕ್ ಆ್ಯಂಡ್ ದಿ ಹ್ಯಾಂಡಲ್ ಬಾರ್ ಸೊ ದ್ಯಾಟ್ ಯು ಶುಡ್ ಬ್ಲೆಂಡ್ ವಿತ್ ದ ಬೈಕ್. ಸೊ ನೀವು ಬ್ಲೆಂಡ್ ಆದ್ರೇ ಈ ಗಾಡೀಲಿ ಓಡ್ಸೋಕ್ಕೆ ಮಜಾ, ಇಲ್ಲ ಬೆನ್ನಿನೆಲ್ಲ ಕಿತ್ಕೊಂಡು ಹೋಗ್ಬರುತ್ತೆ. ಓಕೆನಾ? ಸೊ ಲೆಟ್ಸ್ ಗೋ ನೌ. ಸೊ ಇನಿಷಿಯಲ್ ಟಾರ್ಕ್ ಹೇಳ್ಬೇಕು ಅಂದರೆ ವೆರಿ ಗುಡ್ ಟಾರ್ಕ್ ಸಿಗುತ್ತೆ ನಿಮಗೆ. ಡೆಫಿನೆಟ್ಲಿ ದ ಟಾರ್ಕ್ ಇಸ್ ಟಾಪ್ ನಾಚ್. ದೆರ್ ಈಸ್ ನೋ ಡೌಟ್ ಅಬೌಟ್ ದಿ ಟಾರ್ಕ್. ಸೊ ಬೇಕಾದ್ರೆ ಇಫ್ ಐ ಗಿವ್ ಅ ಪುಲ್ ಇನ್ ದ ಸೆಕೆಂಡ್ ಗೇರ್, super duper braking and the performance is next level. It is dope. Literally it is next level. The performance ಏನಿದೆಯಲ್ಲ it is too good. So ಸೀಟ್ ಹೈಟ್ ಬಗ್ಗೆ ಹೇಳೋದಾದರೆ ಐ ಸೈಡ್ 800 something mm ಬರುತ್ತೆ ಅಂತ. ಸೊ ಸೀಟ್ ಹೈಟ್ ನಿಮಗೆ ಇವಾಗ ನೆಸೆಸಿಟಿ ಅನಿಸುತ್ತೆ ವೆನ್ ಯು ಕಮ್ ಟು ಅ ಸ್ಟಾಲ್. ಫಾರ್ ಎಕ್ಸಾಂಪಲ್ ಇಫ್ ಐ ಸ್ಟಾಪ್ ದಿ ಬೈಕ್ ಓವರ್ ಹಿಯರ್, ಸೊ ನೋಡಿ ನೀವು ಹೀಗೆ ಕೂತಿದ್ದೀರಾ, ಯು ಆರ್ ಲೀನಿಂಗ್ ಟುವರ್ಡ್ಸ್ ದ ಬೈಕ್, ಹೀಗೆ ಇದು ಇನ್ ದಿಸ್ ಆ್ಯಂಗಲ್. ಸೊ ನಿಮಗೆ ಶಾರ್ಟ್ ಹೈಟ್ ಪೀಪಲ್ ಇದ್ದರೂ ಅಂಥ ಫೀಲೇ ಆಗಲ್ಲ. ಸೊ ನೀವು ಒಂದು 5 feet ಇದ್ದರೂ ಕೂಡ ಯು ಕ್ಯಾನ್ ಈಸಿಲಿ ಫ್ಲ್ಯಾಟ್ ಫುಟ್ ಫ್ರಮ್ ಬೋತ್ ದಿ ಲೆಗ್ಸ್. ಸೊ ಈಸಿಲಿ ನೀವು ಬೋತ್ ದಿ ಲೆಗ್ಸ್ನು ಫ್ಲ್ಯಾಟ್ ಫುಟ್ ಮಾಡ್ಬೋದು. ಆ್ಯಂಡ್ ಈ ಪೊಸಿಷನಲ್ಲಿ ಇದೆಯಲ್ಲ, ಲಿಟ್ರಲಿ ಯು ಆರ್ ಇನ್ ಅ ಆ್ಯಂಗಲ್ ವೇರ್ ಅ ಸ್ಪೋರ್ಟ್ಸ್ ಬೈಕ್ ಪರ್ಸನ್ ವಿಲ್ ಸೆಟ್. ಸೊ ಕಂಪ್ಲೀಟ್ ಒಂದು ಪ್ರಾಪರ್ ಆ್ಯಂಗಲ್. ಸೊ ನಿಮಗೆ ವರ್ಕೌಟ್ ನಿಮ್ಮ ಥೈಸ್ ಎಲ್ಲ ಪ್ರಾಪರಾಗಿದ್ದರೆ ಮಾತ್ರ ಫಿಟ್ ಆಗೋದು, ಇಲ್ಲ ಅಂದರೆ ಯು ವಿಲ್ ಫೀಲ್ ಹೆಕ್ಟಿಕ್ ವೈಲ್ ರೈಡಿಂಗ್ ದಿಸ್ ಬೈಕ್. ಸೊ ಗಿವ್ ಅ ಫುಲ್ ನಾವು. Oh God, definitely the bike has very good power. So 650cc ತಮಾಷೆನೇ ಅಲ್ಲ. ಜನ ಯಾಕೆ ಈ ಗಾಡಿ ಇಷ್ಟು ಇಷ್ಟಪಡ್ತಾರೆ ಅಂತ ಈಗ ಗೊತ್ತಾಗ್ತದೆ.
ಡೆಫಿನೆಟ್ಲಿ ನಾನು ಅನ್ಕೋತಿದ್ದೆ ಜಿ ಟಿ ವಾಟ್ ಜಿ ಟಿ, ಬಟ್ ನನಗೂ ಇಷ್ಟ ಆಯಿತು ಬೈಕು. ನೋಡ್ತಿದ್ರೆ ದ ಲುಕ್ಸ್ ಎವ್ರಿಥಿಂಗ್, ಅದಂತೂ ಇನ್ಸ್ಟಾ ಸ್ಕ್ರೋಲ್ ಮಾಡ್ಬೇಕಾದ್ರೆ ಜಿ ಟಿಗಳೇ ರೀಲ್ಸ್ ಬರ್ತಿರುತ್ತಲ್ಲ ವಿತ್ ದಟ್ ವೆರಿ ನೈಸ್ ಬಿ ಜಿ ಎಮ್ಸ್ ಇನ್ ದ ರೀಲ್ಸ್, ಲವ್ ಆಗಿಬಿಡುತ್ತೆ ಗಾಡಿಗೆ. ಬಟ್ ಡೆಫಿನೆಟ್ಲಿ ಓಡಿಸಿದ ಮೇಲೂ ಲವ್ ಆಗುತ್ತೆ ಕೈ, ಯಾವುದೇ ಥರ ಮೋಸನೇ ಇಲ್ಲ. ವಾಟ್ ವಿ ಆರ್ ಪೇಯಿಂಗ್ 5 lakhs ಆಫ್ಟರ್ GST 2.0 ಈಸ್ ಟೋಟಲಿ ವರ್ತ್ ಇಟ್, ಡೆಫಿನೆಟ್ಲಿ ವರ್ತ್ ಇಟ್ ಗೈಸ್. Oh my god, that stretch was superly amazing. I loved that stretch. Super power on offered. ಸೊ ಈ ಗಾಡಿ ಮೈಲೇಜ್ ಬಗ್ಗೆ ಹೇಳಬೇಕು ಅಂದರೆ, ಸೊ ನಿಮಗೆ ಕಂಪ್ನಿ ಕ್ಲೈಮ್ ಮಾಡೋದು 25 kml, ಬಟ್ ನನ್ನ ಫ್ರೆಂಡ್ ಹೇಳಿರೋ ಪ್ರಕಾರ ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಅಪ್ರಾಕ್ಸಿಮೇಟ್ಲಿ ಒಂದು 18 to 20 ಇದಿಷ್ಟೇ ಇದರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. 25 ಎಲ್ಲ ದೂರದ ಮಾತು. ಆ್ಯಂಡ್ ನೀವು ಪವರ್ ಫ್ಯೂಯಲ್ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಬೆಟರ್ ಮೈಲೇಜ್ ಸಿಗ್ಬೋದು ಆ್ಯಂಡ್ ಬೆಟರ್ ಪರ್ಫಾರ್ಮೆನ್ಸ್ ಕೂಡ ಸಿಗ್ಬೋದು. ಬಟ್ ಎಕ್ಸಾಸ್ಟ್ ನೋಟ್ ಗೈಸ್, ನಾವು ಬೇರೆ ಎಕ್ಸಾಸ್ಟ್ ಹಾಕ್ಸ್ಕೊಳ್ಳೋಕ್ಕಿಂತ ಡೆಫಿನೆಟ್ಲಿ ಬೇರೆ ಎಕ್ಸಾಸ್ಟ್ ಹಾಕ್ಸ್ಕೊಳ್ಳೋಕ್ಕಿಂತ ಸ್ಟಾಕ್ ಎಕ್ಸಾಸ್ಟಲ್ಲಿ ಓಡಿಸೋ ಮಜಾನೇ ನೆಕ್ಸ್ಟ್ ಲೆವೆಲ್ ಗೈಸ್. ಟೋಟಲಿ ದ ಬೈಕ್ ಇಸ್ ಸೂಪರ್ಲಿ ಅಮೇಝಿಂಗ್. ಐ ಡೆಫಿನೆಟ್ಲಿ ಲೈಕ್ ಇಟ್. ಸೊ ರೈಡಿಂಗ್ ಪೋಸ್ಚರ್ ಬಗ್ಗೆ ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಅ ಕೆಫೆ ರೇಸರ್. ಸೊ ಗಾಡಿ ನಾವು ಏನು ನೋಡಿ ತಗೋತೀವಿ, ಸೊ ಅದ್ರ ಮೇಲೆ ಡಿಪೆಂಡ್ಸ್. ಈಗ ನಿಮಗೆ ಈ ಪೋಸ್ಚರ್ ಬೇಡ ಅಂದರೆ ನೀವು ಯಾಕೆ ಕೆಫೆ ರೇಸರ್ ಚೂಸ್ ಮಾಡ್ತೀರಾ? So you love this bike, you want this posture in the bike, you want this kind of a bike ಅಂದರೆ ಮಾತ್ರ this bike is for you. ಆ್ಯಂಡ್ ಲಾಂಗ್ ಎಲ್ಲ ಹೋಗ್ತೀವಿ ಅಂದರೆ ಯು ನೀಡ್ ಟು ಬಿ ರಿಯಲಿ ಫಿಟ್, ತುಂಬಾ ಫಿಟ್ ಇರಬೇಕು. ಯಾಕೆ ಅಂದರೆ ನಿಮ್ಮ ಬಾಡಿ ಪೋಸ್ಚರ್ ಹೀಗಿರುತ್ತೆ ಲೈಕ್ ಅ ಝೆಡ್. ಸೊ ಝೆಡ್ ಥರ ನೀವು ಮೇಂಟೈನ್ ಮಾಡಿಕೊಂಡು 200-300 ಲಾಂಗ್ ರೈಡ್ಸ್ ಹೋಗ್ತೀರಾ ಅಂದರೆ ನೀವು ತುಂಬಾ ಫಿಟ್ ಇರಬೇಕು. ಅನ್ಫಿಟ್ ಪೀಪಲ್ ಡೆಫಿನೆಟ್ಲಿ ಡೋಂಟ್ ಗೋ ಫಾರ್ ಇಟ್ ಫಾರ್ ಲಾಂಗ್ ರೈಡ್ಸ್. ನೀವು ಶೋಕಿ ಮಾಡೋಕ್ಕೆ ಆರ್ ನಿಮ್ಮ ಡ್ರೀಮ್ ಬೈಕ್ ಆಗಿದ್ದರೆ ಡೆಫಿನೆಟ್ಲಿ ಯು ಗೈಸ್ ಗೋ ಫಾರ್ ಇಟ್. ಸೊ ಯಾವತ್ತೂ ಏನಾಗುತ್ತೋ ಹೇಳೋಕ್ಕಾಗಲ್ಲ. ನೀವು ಎಷ್ಟು ಸಾಧ್ಯನೋ ಅಷ್ಟು ಫುಲ್ಫಿಲ್ ಮಾಡ್ಕೊಳ್ಳಿ ಡ್ರೀಮ್ಸ್. ನನ್ನ ಫ್ರೆಂಡ್ದು ಕೂಡ ಈ ಬೈಕ್ ಒಂದು ಡ್ರೀಮ್ ಆಗಿತ್ತು. ಪ್ರಾಪರ್ ಏಜ್ಗೆ ಪ್ರಾಪರ್ ಟೈಮ್ಗೆ ಹೀ ಜಸ್ಟ್ ಬಾಟ್ ಇಟ್. ಡೆಫಿನೆಟ್ಲಿ ದೇರ್ ಪೇರೆಂಟ್ಸ್ ಹೆಲ್ಪ್ಡ್ ಹಿಮ್ ಟು ಗೆಟ್ ಇಟ್ ಆ್ಯಂಡ್ ಡೆಫಿನೆಟ್ಲಿ ದೇ ಹೆಲ್ಪ್ಡ್ ಹಿಮ್ ಟು ಅಚೀವ್ ಹಿಸ್ ಡ್ರೀಮ್. ಸೊ ಗಾಡಿ ಮಾತ್ರ ಟೋಟಲಿ ಓವರ್ ಆಲ್ ಹೇಳಬೇಕು ಅಂದರೆ, ಇಫ್ ಇಟ್ಸ್ ಅ ಡ್ರೀಮ್ ಫಾರ್ ಯು, ಇಫ್ ಯು ಆರ್ ಪ್ಯಾಷನೇಟ್ ಅಬೌಟ್ ಇಟ್, ಡೆಫಿನೆಟ್ಲಿ ನೀವು ತೊಗೋಬೋದು. ಆರ್ ಎಲ್ಸ್ ನೀವೊಂದು 650cc ನೋಡ್ತಿದ್ದೀರಾ, ರಾಯಲ್ ಎನ್ಫೀಲ್ಡಲ್ಲೇ ನೀವು ನೋಡ್ತಿದ್ದೀರಾ ಅಂದರೆ ನೀವು ಇದಕ್ಕೆ ಹೋಗ್ಬೋದು. 650 ಲೈನಪ್ಪಲ್ಲಿ ಇಂಥ ಪರ್ಫಾರ್ಮೆನ್ಸ್, ಇಂಥ ಫೀಲ್ ಬೇರೆ ಗಾಡಿಗಳು ಯಾವುದೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾವುದಾರೋ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಆನ್ ಮಾಡಿ, ನಾನು ಅದನ್ನು ರಿವ್ಯೂ ಮಾಡೇ ಮಾಡ್ತೀನಿ. ಸೊ ಈ ಗಾಡಿ ನಿಮ್ಮ ಡ್ರೀಮ್ ಆಗಿದ್ದರೆ ಡೆಫಿನೆಟ್ಲಿ ಬೈ ದಿಸ್ ಗೈಸ್. ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಅನಿಸಲ್ಲ, ಯಾವುದೇ ಕಾರಣಕ್ಕೂ ನಿಮಗೆ ಗಾಡಿ ಬೇಜಾರು ಮಾಡಿಸಲ್ಲ. ಡೆಫಿನೆಟ್ಲಿ ಇಟ್ಸ್ ಒನ್ ಆಫ್ ಮೈ ಡ್ರೀಮ್ ಟು, ಬಟ್ because I prefer for longer rides and all, so I don't prefer the bike, or else definitely I would have bought this one because this bike is superbly amazing. So issues ಬಂದರೆ ಡೆಫಿನೆಟ್ಲಿ ತುಂಬಾ ಹೀಟ್ ಆಗುತ್ತೆ. ಸೊ ಜೀನ್ಸ್ ಹಾಕಿದರೂ ಕೂಡ ಹೀಟಿಂಗ್ ಇಶ್ಯೂಸ್ unbearable. Definitely it's because Royal Enfield and the engine is super smooth. So guys, ತೊಗೊಂಡವರು ಪ್ಲೀಸ್ ನೀಟಾಗಿ ಮೇಂಟೈನ್ ಮಾಡಿ ಗಾಡಿಗಳನ್ನ, ಏನೇನೋ ಎಕ್ಸ್ಟ್ರಾ ಮಾಡ್ಸೋಕೆ ಹೋಗಿ ಗಾಡಿಗಳನ್ನ ಹಾಳು ಮಾಡಬೇಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಐ ಟೋಟಲಿ ಲವ್ಡ್ ದಿ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.